ಸಮಯಸಾರ ಭಾಗ 26 ಸಮಯಸಾರ ಭಾಗ 26 ಶ್ರೀ ಋಷಭನಾಥರಿಂದ ವರದಮಾನರವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಸಮಯಸಾರವನ್ನು 26ನೇ ಭಾಗದಲ್ಲಿ ಕೇಳ್ತಾ ಇದ್ದೀರಿ. 25 ಭಾಗಗಳು ಹಿಂದೆ ಮುಗಿದು ಹೋಗಿದ್ದಾವೆ. ಅದನ್ನ ಕೇಳ್ಕೊಬರ್ರಿ. ನೇರವಾಗಿ ಇದನ್ನ ಕೇಳೋದ್ರಿಂದ ಏನು ಗೊತ್ತಾಗೋದಿಲ್ಲ. ಈಗ ಪ್ರಶ್ನೆಗಳು ನಡೀತಾ ಇತ್ತು. ಅದರೊಳಗಡೆ ಪ್ರಶ್ನೆ 381. ಆತ್ಮನು ಜ್ಞಾನಿ ಆದ ಎಂದು ಹೇಗೆ ಗುರುತಿಸುವುದು? ಅದರ ಚಿಹ್ನೆ ಅಂದರೆ ಗುರುತು ಏನು ಇದೆ? ಈಗ ಈ ಪ್ರಶ್ನೆಗೆ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರದ ಕರ್ತೃಕರ್ಮ ಅಧಿಕಾರದ 75ನೆಯ ಸಂಖ್ಯೆಯ ಗಾಥವನ್ನು ಹೇಳುತ್ತಾರೆ, ಕೇಳ್ರಿ. ಕಮ್ಮಸ್ಯಾಯ ಪರಿಣಾಮಂ ನೋ ಕಮ್ಮಸ್ಯಾಯತಹೇವ ಪರಿಣಾಮಂ ನಾ ಕರೆ ಏಯಮಾಧ ಜೋ ಜಾಣದಿ ಸೋಹವದೀನಾಣಿ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ. ಯಾವ ಜೀವನು ಈ ಕರ್ಮಗಳ ಪರಿಣಾಮವನ್ನು ಅದೇ ಪ್ರಕಾರ ನೋ ಕರ್ಮದ ಪರಿಣಾಮಗಳನ್ನು ಮಾಡುವುದಿಲ್ಲ, ಆದರೆ ತಿಳಿಯುತ್ತಾನೆ, ಅವನು ಜ್ಞಾನಿ ಇದ್ದಾನೆ. ಇನ್ನು ಮುಂದೆ ಪ್ರಶ್ನೋತ್ತರಗಳು ಪ್ರಾರಂಭ. ಈಗ ನೀವು ಒಂದು ಕೆಲಸ ಮಾಡಿರಿ, ಪ್ರತಿಯೊಂದು ಪ್ರಶ್ನೆ ಉತ್ತರಗಳನ್ನು ಇಲ್ಲಿ ಬರೆದಿಟ್ಟು ಕಲಿಬೇಕು. ಯಾಕೆಂದರೆ ಇನ್ನೂ ಸಮಯಸಾರದ ಅಂತ್ಯದವರೆಗೆ ನಿಮಗೆ ಈ ವಿಷಯಗಳು ಪದೇ ಪದೇ ಬರುವುದರಿಂದ ಅಲ್ಲಿ ನಾನು ಪದೇ ಪದೇ ನಿಮಗೆ ಹೇಳಲಿಕ್ಕೆ ಆಗುವುದಿಲ್ಲ. ಈಗಲೇ ನೀವು ಇದನ್ನ ಕಲಿತು ಬಿಡಬೇಕಾಗುತ್ತೆ. ಭಾಳ ಮಹತ್ವಪೂರ್ಣ ಬಿಂದುಗಳು, ಆದ್ದರಿಂದ ಸ್ವಲ್ಪ ಬರ್ಕೊಳ್ರಿ, ಎಲ್ಲವನ್ನು ಬರ್ಕೊಳ್ರಿ. ಪ್ರಶ್ನೆ 382. ದ್ರವ್ಯದ ನಾಶ ಆಗುತ್ತದೆಯೇ? ಉತ್ತರ ಇಲ್ಲ. ಯಾವುದೇ ದ್ರವ್ಯದ್ದು ನಾಶ ಎಂದೂ ಆಗಲಾರದು. ಎಲ್ಲ ದ್ರವ್ಯಗಳು ಶಾಶ್ವತ ಇವೆ. ಪ್ರಶ್ನೆ 383. ಮತ್ತು ನಮ್ಮ ಕಣ್ಮುಂದೆಯೇ ಅನೇಕ ದ್ರವ್ಯ ನಾಶ ಆಗಿದ್ದು ನಾವು ನೋಡಿದ್ದೇವೆ. ಉತ್ತರ ಅದು ಹಾಗೆ ಇಲ್ಲ. ದ್ರವ್ಯ ಅಂದರೆ ವಸ್ತು ಬದಲಾಗಿದೆ ಅಷ್ಟೇನೆ, ನಾಶ ಆಗಿಲ್ಲ. ಪ್ರಶ್ನೆ 384. ಬದಲಾಗುತ್ತಿರುವುದನ್ನು ಏನೆಂದು ತಿಳಿಯಬೇಕು? ಉತ್ತರ ಬದಲಾಗುತ್ತಿರುವುದನ್ನು ಪರ್ಯಾಯ ಎಂದು ತಿಳಿಯಬೇಕು. ಪ್ರಶ್ನೆ 385. ದ್ರವ್ಯ ಮತ್ತು ಪರ್ಯಾಯದಲ್ಲಿ ಭೇದ ಇದೆಯೇ? ಉತ್ತರ ಇಲ್ಲ. ದ್ರವ್ಯ ಮತ್ತು ಪರ್ಯಾಯ ಅಭೇದ ಇವೆ. ಪ್ರಶ್ನೆ 386. ದ್ರವ್ಯದ ಅಸ್ತಿತ್ವ ಮತ್ತು ಪರ್ಯಾಯದ ಅಸ್ತಿತ್ವ ಬೇರೆ ಬೇರೆ ಇದೆಯೇ? ಉತ್ತರ ದ್ರವ್ಯದ ಅಸ್ತಿತ್ವವೇ ಅದು ಪರ್ಯಾಯದ ಅಸ್ತಿತ್ವ ಇದೆ, ಅವು ಬೇರೆ ಬೇರೆ ಇಲ್ಲ. ಪ್ರಶ್ನೆ 387. ವ್ಯಾಪ್ಯ ಮತ್ತು ವ್ಯಾಪಕ ಅಂದರೆ ಏನು? ಉತ್ತರ ಯಾವುದು ಎಲ್ಲ ಅವಸ್ಥೆಗಳಲ್ಲಿ ವ್ಯಾಪ್ತ ಅಂದರೆ ವ್ಯಾಪ್ಯವಿದೆಯೋ ಅದು ವ್ಯಾಪಕ ಇದೆ. ಪ್ರಶ್ನೆ 388. ಪುದ್ಗಲ ದ್ರವ್ಯ ಮತ್ತು ಆತ್ಮದ್ರವ್ಯದಲ್ಲಿ ಕರ್ತೃ ಕರ್ಮ ಭಾವ ಇದೆಯೇ? ಉತ್ತರ ಇಲ್ಲ. ಕರ್ತೃಕರ್ಮ ಭಾವ ಇರುವುದಿಲ್ಲ. ಪ್ರಶ್ನೆ 389. ವ್ಯಾಪ್ಯ ಮತ್ತು ವ್ಯಾಪಕತೆಯು ಒಂದು ದ್ರವ್ಯದ್ದು ಇನ್ನೊಂದು ದ್ರವ್ಯಕ್ಕೆ ಬದಲಾಗಬಹುದೇ? ಉತ್ತರ ಇಲ್ಲ. ಪುದ್ಗಲದ್ದು ಪುದ್ಗಲದಲ್ಲೇ ಇರುತ್ತದೆ ಮತ್ತು ಆತ್ಮದ್ದು ಆತ್ಮದಲ್ಲಿಯೇ ಇರುತ್ತದೆ. ಒಂದರಿಂದ ಇನ್ನೊಂದು ದ್ರವ್ಯದ ರೂಪ ಎಂದೂ ಆಗುವುದಿಲ್ಲ. ಪ್ರಶ್ನೆ 390. ಆತ್ಮನು ಯಾವಾಗ ಜ್ಞಾನಿ ಆಗುತ್ತಾನೆ? ಉತ್ತರ ಪುದ್ಗಲ ಮತ್ತು ಆತ್ಮನಲ್ಲಿ ಕರ್ತೃ ಕರ್ಮ ಭಾವವನ್ನು ಯಾರು ಸ್ವೀಕರಿಸುವುದಿಲ್ಲವೋ ಅವನನ್ನೇ ಇಲ್ಲಿ ಜ್ಞಾನಿ ಎಂದಿದ್ದಾರೆ. ಪ್ರಶ್ನೆ 391. ಹಾಗಾದರೆ ಇಲ್ಲಿ ಜ್ಞಾನಿಯು ಇಲ್ಲಿ ಮತ್ತೆ ಏನು ಮಾಡುತ್ತಾನೆ? ಉತ್ತರ ಕರ್ತೃ ಕರ್ಮದ ಭಾವದಿಂದ ರಹಿತನಾಗಿ ಜ್ಞಾತಾದ್ರಷ್ಟ ಜಗತ್ತಿನ ಸಾಕ್ಷಿ ಮಾತ್ರ ಆಗುತ್ತಾನೆ.
ಪ್ರಶ್ನೆ 392. ಜೀವನು ಪುದ್ಗಲ ಕರ್ಮವನ್ನು ತಿಳಿಯುತ್ತಾನೆ, ಆದರೆ ಅದರ ಜೊತೆಗೆ ಜೀವನಿಗೆ ಕರ್ತೃಕರ್ಮ ಭಾವವು ಇದೆಯೋ ಅಥವಾ ಇಲ್ಲವೋ? ಇದಕ್ಕೆ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಕರ್ತೃಕರ್ಮ ಅಧಿಕಾರದ 76ನೆಯ ಸಂಖ್ಯೆಯ ಗಾಥೆಯನ್ನು ಹೇಳುತ್ತಾರೆ. ನವಿ ಪರಿಣಮದಿ ನಾ ಗಿಣ್ಣದಿ ಉಪಜ್ಜದಿ ನಾ ಪರದವ್ವ ಪಜ್ಜ ಏ ನಾಣಿ ಜಾಣಂತೋ ವಿಹು ಪುಗ್ಗಲ ಕಮ್ಮಂ ಅಣೇಯ ವಿಹಂ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ. ಜ್ಞಾನಿಯು ಅನೇಕ ಪ್ರಕಾರದ ಪುದ್ಗಲ ದ್ರವ್ಯದ ಪರ್ಯಾಯ ರೂಪ ಕರ್ಮಗಳನ್ನು ತಿಳಿಯುತ್ತಾನೆ. ಆದರೂ ನಿಶ್ಚಯದಿಂದ ಪರದ್ರವ್ಯದ ಪರ್ಯಾಯಗಳಲ್ಲಿ ತತ್ಸ್ವರೂಪದಿಂದ ಪರಿಣಮನ ಮಾಡುವುದಿಲ್ಲ, ಗ್ರಹಣವನ್ನೂ ಮಾಡುವುದಿಲ್ಲ, ಅದರಲ್ಲಿ ಉತ್ಪನ್ನವೂ ಆಗುವುದಿಲ್ಲ. ಇದು ಗಾಥೆಯ ಅರ್ಥ ಆಯಿತು. ಇನ್ನು ಮುಂದೆ ಪ್ರಶ್ನೆಗಳನ್ನು ನೋಡ್ರಿ. ಪ್ರಶ್ನೆ 393. ಪುದ್ಗಲದ ಪರಿಣಾಮ ಸ್ವರೂಪ ಕರ್ಮ ಎಷ್ಟು ಪ್ರಕಾರದ್ದು ಇದೆ? ಉತ್ತರ: 3 ಪ್ರಕಾರದ್ದು ಇದೆ. ಪ್ರಾಪ್ಯ, ವಿಕಾರ್ಯ ಮತ್ತು ನಿವೃತ್ಯ. ಪ್ರಶ್ನೆ 394. ಪ್ರಾಪ್ಯ ಅಂದರೆ ಏನು? ಉತ್ತರ: ಸಿದ್ಧವಿದ್ದ ವಸ್ತುವನ್ನು ಗ್ರಹಣ ಮಾಡುವುದಕ್ಕೆ ಪ್ರಾಪ್ಯ ಎನ್ನುವರು. ಪ್ರಶ್ನೆ 395. ವಿಕಾರ್ಯ ಅಂದರೆ ಏನು? ಉತ್ತರ: ವಸ್ತುವಿನ ಅವಸ್ಥೆಯನ್ನು ಬದಲಾಯಿಸಿ ವಿಕಾರ ರೂಪವಾಗುವುದಕ್ಕೆ ವಿಕಾರ್ಯ ಎನ್ನುತ್ತಾರೆ. ಪ್ರಶ್ನೆ 396. ನಿವೃತ್ಯ ಅಂದರೆ ಏನು? ಉತ್ತರ: ಯಾವ ಅವಸ್ಥೆಯು ಮೊದಲು ಇಲ್ಲವಾಗಿತ್ತು, ನಂತರ ಉತ್ಪನ್ನವಾಯಿತು, ಅದಕ್ಕೆ ನಿವೃತ್ಯ ಅನ್ನುತ್ತಾರೆ. ಪ್ರಶ್ನೆ 396ರಲ್ಲೇ ಇನ್ನೊಂದ್ಸಲ ಕೇಳಿ. ಹಿಂದೆ ಹೇಳಿದ ಅವಸ್ಥೆಗಳಲ್ಲಿ ಆತ್ಮನು ಪರಿಣಮಿಸುತ್ತಾನೆಯೇ? ಉತ್ತರ: ಇಲ್ಲ. ಆತ್ಮನು ಇದರಲ್ಲಿ ಆದಿ ಮಧ್ಯ ಅಂತ್ಯದಲ್ಲಿ ವ್ಯಾಪಕನಾಗಿ ಅದರ ರೂಪದಂತೆ ಪರಿಣಮಿಸುವುದಿಲ್ಲ. ಅದನ್ನು ಸ್ವತಃ ತಾನು ಗ್ರಹಣ ಮಾಡುವುದಿಲ್ಲ, ಅದರಲ್ಲಿ ಉತ್ಪನ್ನವೂ ಕೂಡ ಆಗುವುದಿಲ್ಲ. ಪ್ರಶ್ನೆ 397. ಹಾಗಾದರೆ ಇಲ್ಲಿ ಆತ್ಮನು ಏನು ಮಾಡುತ್ತಾ ಇರುತ್ತಾನೆ? ಉತ್ತರ: ಇವು ಎಲ್ಲವನ್ನೂ ತಿಳಿಯುತ್ತಾ ಇರುತ್ತಾನೆ, ಆದರೆ ಪುದ್ಗಲದ ಜೊತೆಗೆ ಕರ್ತೃಕರ್ಮ ಭಾವ ಮಾಡುವುದಿಲ್ಲ. ಪ್ರಶ್ನೆ 398. ಈ ಹಿಂದೆ ಹೇಳಿದ ವಿಷಯಗಳನ್ನು ಭಾವಾರ್ಥ ರೂಪದಿಂದ ವಿಸ್ತಾರವಾಗಿ ತಿಳಿಸಿರಿ. ಜೀವನು ಪುದ್ಗಲ ಕರ್ಮವನ್ನು ತಿಳಿಯುತ್ತಾನೆ, ಆದರೂ ಪುದ್ಗಲದ ಜೊತೆಗೆ ಕರ್ತೃಕರ್ಮ ಭಾವವನ್ನು ಮಾಡುವುದಿಲ್ಲ. ಕಾರಣ, ಕರ್ಮವು 3 ಪ್ರಕಾರದ್ದು ಇದೆ. ಯಾವ ಪರಿಣಾಮದಿಂದ ದ್ರವ್ಯವು ಪರಿಣಮಿಸುತ್ತದೆ, ಆ ಪರಿಣಾಮವು ಪ್ರಾಪ್ಯ, ವಿಕಾರ್ಯ, ನಿವೃತ್ಯ ರೂಪದಿಂದ 3 ಪ್ರಕಾರ ಇದೆ. ಪ್ರಾಪ್ಯ, ಆ ಪರಿಣಾಮದಿಂದ ದ್ರವ್ಯವು ಪರಿಣಮಿಸುತ್ತದೆ. ಆ ಪರಿಣಾಮವು ವಿಕಾರ್ಯ, ಅಂದರೆ ತಾವು ಗ್ರಹಣ ಮಾಡಿದಂತಹ ಅಂದರೆ ಮಾಡುವ ವಸ್ತುವೇ ವಿಕಾರ್ಯ ಇದೆ. ಯಾವುದನ್ನು ತಾವು ಉತ್ಪನ್ನ ಮಾಡುತ್ತೇವೆಯೋ ಆ ಕಾರ್ಯವೇ ನಿವೃತ್ಯ. ಈ 3 ಪ್ರಕಾರದಿಂದಲೂ ಜೀವನು ತನ್ನಿಂದ ಭಿನ್ನವಾದ ಪುದ್ಗಲ ದ್ರವ್ಯ ರೂಪದಿಂದ ಪರಿಣಮನ ಮಾಡುವುದಿಲ್ಲ. ತಾನು ಚೇತನನಿದ್ದಾನೆ, ಪುದ್ಗಲವು ಜಡ ಇದೆ. ಚೇತನವು ಜಡ ರೂಪದಿಂದ ಪರಿಣಮಿಸುವುದಿಲ್ಲ. ನಿಶ್ಚಯದಿಂದ ಪುದ್ಗಲವನ್ನು ಗ್ರಹಣವೂ ಮಾಡುವುದಿಲ್ಲ. ಕಾರಣ, ಪುದ್ಗಲವು ಮೂರ್ತಿಕವಿದೆ, ಆತ್ಮನು ಅಮೂರ್ತಿಕನಿದ್ದಾನೆ. ಅಮೂರ್ತಿಕವು ಗ್ರಹಣವನ್ನೇ ಮಾಡುವುದಿಲ್ಲ ಮತ್ತು ಪುದ್ಗಲವನ್ನು ಉತ್ಪನ್ನವೂ ಮಾಡುವುದಿಲ್ಲ.
ಕಾರಣ ಚೇತನವು ಜಡವನ್ನು ಹೇಗೆ ಉತ್ಪನ್ನ ಮಾಡಿತು? ಹೀಗೆ ಪುದ್ಗಲವು ಜೀವದ ಕರ್ಮವಲ್ಲ ಮತ್ತು ಜೀವವು ಅವುಗಳ ಕರ್ತಾನೂ ಅಲ್ಲ. ಜೀವನ ಸ್ವಭಾವವು ಜ್ಞಾತ ಇದೆ. ಅವನು ತನ್ನ ಜ್ಞಾನರೂಪದಿಂದ ಪರಿಣಮನೆ ಮಾಡುತ್ತಾ ಅದನ್ನು ತಿಳಿಯುತ್ತಾನೆ. ಹೀಗೆ ತಿಳಿಯುವವರು ಪರದ ಜೊತೆಗೆ ಕರ್ತೃ ಕರ್ಮಭಾವವನ್ನು ಮಾಡುವುದು ಹೇಗೆ ಸಾಧ್ಯ? ಎಂದಿಗೂ ಸಾಧ್ಯ ಇಲ್ಲ. ಪ್ರಶ್ನೆ 399. ತನ್ನ ಪರಿಣಾಮಗಳನ್ನು ತಿಳಿಯುತ್ತಾ ಜೀವನಿಗೆ ಪುದ್ಗಲ ದ್ರವ್ಯದೊಡನೆ ಕರ್ತೃ ಕರ್ಮ ಭಾವವು ಇದೆಯೋ ಅಥವಾ ಇಲ್ಲವೋ? ಇದಕ್ಕೆ ಉತ್ತರವಾಗಿ ಆಚಾರ್ಯ ಶ್ರೀ ಅವರು ಈಗ ಕರ್ತೃ ಕರ್ಮ ಅಧಿಕಾರದ 77ನೇ ಸಂಖ್ಯೆಯ ಗಾಥೆಯನ್ನು ಹೇಳುತ್ತಾರೆ. ನವಿ ಪರಿಣಮದಿ ನಾ ಘಿನ್ನದಿ ಉಪಜ್ಜತಿ ನಾ ಪರದವ್ವ ಪಜ್ಜಾ ಎ ನಾಣಿ ಜಾನಂತೋ ವಿಹು ಸಗ ಪರಿಣಾಮಂ ಅನೇಯವಿಹಂ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ. ಜ್ಞಾನಿಯು ತನ್ನ ಪರಿಣಾಮಗಳನ್ನು ಅನೇಕ ಪ್ರಕಾರದಿಂದ ತಿಳಿಯುತ್ತಲಿದ್ದರೂ ಕೂಡ ನಿಶ್ಚಯದಿಂದ ಪರದ್ರವ್ಯದ ಪರ್ಯಾಯಗಳನ್ನು ಪರಿಣಮಿಸುವುದಿಲ್ಲ, ಗ್ರಹಣವೂ ಮಾಡುವುದಿಲ್ಲ ಮತ್ತು ಉತ್ಪನ್ನವೂ ಮಾಡುವುದಿಲ್ಲ. ಅದರಿಂದ ಪುದ್ಗಲದ ಜೊತೆಗೆ ಕರ್ತೃ ಕರ್ಮ ಭಾವ ಅವನಿಗೆ ಇರುವುದಿಲ್ಲ. ಪ್ರಶ್ನೆ 400. ಆತ್ಮನಿಗೆ ಪುದ್ಗಲ ಕರ್ಮದ ಕರ್ತೃ ಕರ್ಮ ಭಾವ ಇಲ್ಲವಾದರೆ ಅದನ್ನು ಉದಾಹರಣೆ ರೂಪದಿಂದ ವಿಸ್ತಾರವಾಗಿ ತಿಳಿಸಿರಿ. ಇದು ಪ್ರಶ್ನೆ ಅರ್ಥ ಆಯ್ತಲ್ಲ? ಉತ್ತರ ಕೇಳಿರಿ. ಜ್ಞಾನಿಯು ಪ್ರಾಪ್ಯ, ವಿಕಾರ್ಯ ಮತ್ತು ನಿವೃತ್ಯ ಈ ವ್ಯಾಪ್ಯ ಲಕ್ಷಣವುಳ್ಳ ಆತ್ಮನ ಪರಿಣಾಮ ಸ್ವರೂಪವಾದ ಯಾವ ಕರ್ಮ ಇದೆ ಅದರಲ್ಲಿ ಆತ್ಮನು ಸ್ವತಃ ಅಂಥ ವ್ಯಾಪಕನಾಗಿ ಆದಿ, ಮಧ್ಯ ಮತ್ತು ಅಂತ್ಯಗಳಲ್ಲಿ ಪ್ರಾಪ್ತನಾಗಿ ಅದನ್ನೇ ಗ್ರಹಣ ಮಾಡುತ್ತಾನೆ. ಅದೇ ರೂಪದಿಂದ ಪರಿಣಮನೆ ಮಾಡುತ್ತಾನೆ, ಅದೇ ರೂಪದಿಂದ ಉತ್ಪನ್ನನಾಗುತ್ತಾನೆ. ಹೀಗೆ ತನ್ನ ಪರಿಣಾಮ ರೂಪ ಕರ್ಮವನ್ನು ಮಾಡುತ್ತಾನೆ. ಅದನ್ನು ತಾನು ತಿಳಿಯುತ್ತಿದ್ದರೂ ಸಹ ಬಾಹ್ಯಸ್ಥಿತ ಪರದ್ರವ್ಯದ ಪರಿಣಾಮವನ್ನು ಹೇಗೆ ಮಣ್ಣಿನ ಕಳಶವನ್ನು ವ್ಯಾಪ್ಯವಾಗಿ ಮಾಡುತ್ತದೆ, ಅದೇ ಪ್ರಕಾರ ಆತ್ಮನು ಆ ಪರದ್ರವ್ಯದ ಪರಿಣಾಮವನ್ನು ಆದಿ, ಮಧ್ಯ, ಅಂತ್ಯದಲ್ಲಿ ವ್ಯಾಪ್ಯವಾಗಿ ಗ್ರಹಣವೂ ಮಾಡುವುದಿಲ್ಲ, ಪರಿಣಮನವೂ ಮಾಡುವುದಿಲ್ಲ ಮತ್ತು ಉತ್ಪನ್ನವೂ ಮಾಡುವುದಿಲ್ಲ. ಹೀಗೆ ಇರುವುದರಿಂದ ಪ್ರಾಪ್ಯ, ವಿಕಾರ್ಯ, ನಿವೃತ್ಯ ಈ 3 ಪ್ರಕಾರದ ವ್ಯಾಪ್ಯ ಲಕ್ಷಣವುಳ್ಳ ಪರದ್ರವ್ಯದ ಪರಿಣಾಮರೂಪ ಕರ್ಮವನ್ನು ಮಾಡದೇ ಇರುವ ಜ್ಞಾನಿಯು ತನ್ನ ಪರಿಣಾಮವನ್ನು ತಿಳಿಯುತ್ತಾ ಪ್ರವೃತ್ತನಾಗುತ್ತಾನೆ. ಆ ಪುದ್ಗಲ ದ್ರವ್ಯದೊಡನೆ ಅವನ ಕರ್ತೃಕರ್ಮದ ಭಾವವು ಇರುವುದಿಲ್ಲ. ಪ್ರಶ್ನೆ 401. ಪುದ್ಗಲ ದ್ರವ್ಯದ ಕರ್ಮದ ಫಲವನ್ನು ತಿಳಿಯುತ್ತಾ ಇರುವಾಗ ಜೀವನಿಗೆ ಪುದ್ಗಲದೊಡನೆ ಕರ್ತೃ ಕರ್ಮ ಭಾವ ಇದೆಯೋ ಅಥವಾ ಇಲ್ಲವೋ? ಇದಕ್ಕೆ ಉತ್ತರ ರೂಪವಾಗಿ ಆಚಾರ್ಯ ಶ್ರೀಯವರು ಆ ಕರ್ತೃಕರ್ಮ ಅಧಿಕಾರದ 78 ಸಂಖ್ಯೆಯ ಗಾಥೆಯನ್ನು ಹೇಳುತ್ತಾರೆ, ಕೇಳಿರಿ. 77 ಸಂಖ್ಯೆ ಬೇಕಲ್ಲ? 78 ಆಯಿತು. ನವಿ ಪರಿಣಮದಿ ನಾ ಘಿನ್ನದಿ ಉಪಜ್ಜದಿ ನಾ ಪರಧವ್ವ ಪಜ್ಜಾ ಎ ನಾಣಿ ಜಾಣಂತು ವಿಹು ಪೊಗ್ಗಲ ಕಮ್ಮ ಫಲಮ್ಮಣಂತಂ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ. ಜ್ಞಾನಿಯು ಅನಂತ ಪುದ್ಗಲ ಕರ್ಮದ ಫಲವನ್ನು ತಿಳಿಯುತ್ತಾ ಪ್ರವೃತ್ತನಾಗುತ್ತಾನೆ. ಆದರೂ ಸಹ ನಿಶ್ಚಯವಾಗಿ ಪರದ್ರವ್ಯದ ಪರ್ಯಾಯದಲ್ಲಿ ಪರಿಣಮನವಾಗುವುದಿಲ್ಲ. ಅದರಿಂದ ಗ್ರಹಣವೂ ಮಾಡುವುದಿಲ್ಲ,
ಅದರಿಂದ ಉತ್ಪನ್ನವೂ ಆಗುವುದಿಲ್ಲ. ಹೀಗೆ ಅವುಗಳಲ್ಲಿಯೂ ಕರ್ತೃಕರ್ಮಭಾವ ಇರುವುದಿಲ್ಲ. ಇನ್ನು ಪ್ರಶ್ನೆ ಕೇಳ್ರಿ. ಪ್ರಶ್ನೆ 402. ಪುದ್ಗಲ ಮತ್ತು ಜೀವಗಳು ತಮ್ಮ ತಮ್ಮ ಪರಿಣಾಮಗಳು ಏನು ಮಾಡುತ್ತವೆ ಅಂತಂದರೆ, ಪುದ್ಗಲ ಮತ್ತು ಜೀವಗಳ ತಮ್ಮ ತಮ್ಮ ಪರಿಣಾಮಗಳು ಏನು ಇದೆ? ಇದಕ್ಕೆ ಉತ್ತರ ಕೇಳ್ರಿ. ಉತ್ತರ: ಪ್ರಾಪ್ಯ, ವಿಕಾರ್ಯ ಮತ್ತು ನಿವೃತ್ಯ. ಹೀಗೆ ವ್ಯಾಪ್ಯ ಲಕ್ಷಣವುಳ್ಳ ಸುಖ ದುಃಖಾದಿ ರೂಪ ಪುದ್ಗಲ ಕರ್ಮ ಫಲಸ್ವರೂಪವೂ ಆದ ಯಾವ ಕರ್ಮ ಇದೆ, ಅದರಲ್ಲಿ ಪುದ್ಗಲ ದ್ರವ್ಯವು ಸ್ವತಃ ಅಂತರ್ವ್ಯಾಪಕನಾಗಿ ಆದಿ ಮಧ್ಯ ಅಂತ್ಯಗಳಲ್ಲಿ ವ್ಯಾಪ್ತವಾಗಿ ಅದನ್ನೇ ಗ್ರಹಣ ಮಾಡುತ್ತಾ ಅದರ ರೂಪವಾಗಿ ಪರಿಣಮನ ಮಾಡುತ್ತಾ ಮತ್ತು ಅದರ ರೂಪವಾಗಿ ಉತ್ಪನ್ನ ಆಗುತ್ತಾ, ಹೀಗೆ ಪುದ್ಗಲ ದ್ರವ್ಯದ ಮುಖಾಂತರ ಮಾಡಲ್ಪಡುವ ಸುಖ ದುಃಖಾದಿ ರೂಪವಾದ ಪುದ್ಗಲ ಕರ್ಮ ಫಲವನ್ನು ಜ್ಞಾನಿಯು ತಿಳಿಯುತ್ತಾನೆ. ಆದರೂ ಸಹ ತಾನು ಅಂತರ್ವ್ಯಾಪಕನಾಗಿ ಬಾಹ್ಯಸ್ಥಿತ ಪರದ್ರವ್ಯದ ಪರಿಣಾಮಗಳನ್ನು ಮಣ್ಣು ಮತ್ತು ಗಡಿಗೆಯಂತೆ ಆದಿ ಮಧ್ಯ ಅಂತ್ಯದಲ್ಲಿ ವ್ಯಾಪ್ಯವಾಗಿ ಗ್ರಹಣ ಮಾಡುವುದಿಲ್ಲ, ಪರಿಣಮನವೂ ಮಾಡುವುದಿಲ್ಲ, ಉತ್ಪನ್ನವೂ ಆಗುವುದಿಲ್ಲ. ಪ್ರಾಪ್ಯ, ವಿಕಾರ್ಯ, ನಿವೃತ್ಯ ರೂಪ ವ್ಯಾಪ್ಯ ಲಕ್ಷಣವುಳ್ಳ ತನ್ನ ಸ್ವಭಾವರೂಪ ಕರ್ಮವನ್ನೇ ತಾನು ಅಂತರ್ವ್ಯಾಪಕನಾಗಿ ಆದಿ ಮಧ್ಯ ಅಂತ್ಯದಲ್ಲಿ ವ್ಯಾಪ್ತನಾಗಿ ಅದನ್ನೇ ಗ್ರಹಣ ಮಾಡುತ್ತಾನೆ. ಆ ರೂಪದಿಂದ ಪರಿಣಮನೆ ಮಾಡುತ್ತಾನೆ, ಅದೇ ರೂಪದಿಂದ ಉತ್ಪನ್ನವಾಗುತ್ತಾನೆ. ಆದ್ದರಿಂದ ಪ್ರಾಪ್ಯ, ವಿಕಾರ್ಯ, ನಿವೃತ್ಯ ರೂಪ ವ್ಯಾಪ್ಯ ಲಕ್ಷಣವುಳ್ಳ ಪರದ್ರವ್ಯದ ಪರಿಣಾಮ ರೂಪ ಕರ್ಮವನ್ನು ಮಾಡುವುದಿಲ್ಲ. ಸುಖ ದುಃಖ ರೂಪ ಕರ್ಮಫಲವನ್ನು ತಿಳಿಯುತ್ತಾನೆ. ಆದರೂ ಸಹ ಜ್ಞಾನಿಯು ಪುದ್ಗಲದ ಜೊತೆಗೆ ಕರ್ತೃಕರ್ಮಭಾವವನ್ನು ಇಡುವುದಿಲ್ಲ. ಪ್ರಶ್ನೆ 403. ಜೀವದ ಪರಿಣಾಮ, ತನ್ನ ಪರಿಣಾಮ, ಪರಿಣಾಮದ ಫಲ ಈ ಮೂರು ವಸ್ತುಗಳನ್ನು ತಿಳಿಯದ ಪುದ್ಗಲ ದ್ರವ್ಯಕ್ಕೆ ಜೀವದೊಡನೆ ಕರ್ತೃಕರ್ಮ ಭಾವ ಇದೆಯೋ ಅಥವಾ ಇಲ್ಲವೋ? ಇದಕ್ಕೆ ಉತ್ತರ ರೂಪವಾಗಿ ಆಚರಿಸಿ ಕುಂದಕುಂದರು ಸಮಯ ಸಾರದ ಕರ್ತೃಕರ್ಮ ಅಧಿಕಾರದ ಗಾಥಾ ಸಂಖ್ಯೆ 79 ಹೇಳುತ್ತಾರೆ, ಕೇಳಿರಿ. ನವಿ ಪರಿಣಮದಿ ನಾಘಿನ್ನದಿ ಉಪಜದಿ ನಾ ಪರದವ್ವ ಪಜ್ಜಾಯೇ ಪೊಗ್ಗಲದವ್ವಂ ಪೀತಃ ಪರಿಣಮದಿ ಸ ಏಹಿಂ ಭಾವೇಹಿಂ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ. ಪುದ್ಗಲ ದ್ರವ್ಯವೂ ಕೂಡ ಪರದ್ರವ್ಯದ ಪರ್ಯಾಯದಲ್ಲಿ ಅದೇ ಪ್ರಕಾರ ಪರಿಣಮಿಸುವುದಿಲ್ಲ, ಅದನ್ನು ಗ್ರಹಣವೂ ಮಾಡುವುದಿಲ್ಲ, ಉತ್ಪನ್ನವೂ ಆಗುವುದಿಲ್ಲ. ಕಾರಣ ತನ್ನ ಪರಿಣಾಮದ ಜೊತೆಗೇ ಪರಿಣಮನವನ್ನು ಮಾಡುತ್ತಾ ಇರುತ್ತದೆ. ಇನ್ನು ಪ್ರಶ್ನೆ 404. ಪುದ್ಗಲ ದ್ರವ್ಯವು ತನ್ನ ಸ್ವರೂಪದಲ್ಲಿ ತಾನು ಹೇಗೆ ಪ್ರಾಪ್ಯ, ವಿಕಾರ್ಯ, ನಿವೃತ್ಯ ಪರಿಣಮನ ಮಾಡುತ್ತಾ ಇರುತ್ತದೆ? ಉತ್ತರ: ಪುದ್ಗಲ ದ್ರವ್ಯವು ಜೀವದ ಪರಿಣಾಮವನ್ನು, ತನ್ನ ಪರಿಣಾಮದ ಫಲಗಳನ್ನು ತಿಳಿಯದೆ ವರ್ತಿಸುತ್ತದೆ. ಪರದ್ರವ್ಯದ ಪರಿಣಾಮರೂಪ ಕರ್ಮವನ್ನು ಮಣ್ಣು ಮತ್ತು ಕಲಶದಂತೆ ಸ್ವತಃ ಅಂತರ್ವ್ಯಾಪಕನಾಗಿ ಆದಿ ಮಧ್ಯ ಅಂತ್ಯದಲ್ಲಿ ವ್ಯಾಪ್ಯವಾಗಿ ಗ್ರಹಣ ಮಾಡುವುದಿಲ್ಲ, ಅದೇ ರೂಪದಿಂದ ಪರಿಣಮನವೂ ಮಾಡುವುದಿಲ್ಲ, ಉತ್ಪನ್ನವೂ ಆಗುವುದಿಲ್ಲ. ಆದರೆ ಪ್ರಾಪ್ಯ, ವಿಕಾರ್ಯ ಮತ್ತು ನಿವೃತ್ತದಂತಹ ವ್ಯಾಪ್ಯ ಲಕ್ಷಣವುಳ್ಳ ತನ್ನ ಸ್ವಭಾವ ರೂಪವಾದ ಕರ್ಮದಲ್ಲಿ ಅಂತರ್ವ್ಯಾಪಕನಾಗಿ ಆದಿ ಮಧ್ಯ ಅಂತ್ಯದಲ್ಲಿ ವ್ಯಾಪ್ಯನಾಗಿ ಅದನ್ನೇ ಗ್ರಹಣ ಮಾಡುತ್ತದೆ. ಆ ರೂಪದಿಂದಲೇ ಪರಿಣಮಿಸುತ್ತದೆ, ಅದೇ ರೂಪದಿಂದ ಉತ್ಪನ್ನವೂ ಕೂಡ ಆಗುತ್ತದೆ. ಹೀಗೆ ಇರುವುದರಿಂದ